ಯಪ್ಪ, ಹೆಂಡತಿ ಆಗೋಳಿಗೆ ಹೀಗ ಮೆಸೇಜ್ ಮಾಡೋದು? ಥ್ಯಾಂಕ್ ಯು. ಇನ್ನೇನ್ರಿ, ನೋಡೋಣ ಈಗಾದ್ರೂ ಲೈನಿಂಗ್ ಬರ್ತಾನೇನೋ. ಏನೂ ಇಲ್ಲ ರೀ, ಏನೂ ಇಲ್ಲ ರೀ. ಇನ್ನೇನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ವೇ. ನಿಮ್ ತಂದೆ ಮಲ್ಕೊಂಡ್ರಾ? ನಿಮ್ ತಂದೆ ಮಲ್ಕೊಂಡ್ರಾ? ಮಲ್ಕೊಂಡಿದ್ದಾರೆ ಬಿಡಿ. ನಿಮ್ಮ ತಾಯಿಯವರು ಮಲ್ಕೊಂಡ್ರಾ? ಅಯ್ಯೋ ಭಗವಂತ, ನಮ್ಮಮ್ಮ ಮಲ್ಕೊಂಡಿದ್ದಾರೆ, ನನ್ ತಂಗಿನೂ ಮಲ್ಕೊಂಡಿದ್ದಾಳೆ, ನಾನು ಕೂಡ. ನಾನು ಕೂಡ ನಾನು ಕೂಡ ಮಲ್ಕೋತಿದ್ದೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಮಲ್ಕೋತಿದ್ದೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಸಡನ್ ಆಗಿ ಗುಡ್ ನೈಟ್ ಹೇಳ್ಬಿಟ್ಲಲ್ಲ, ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಫೀಲ್ ಆದ್ಲೇನೋ. ಗುಡ್ ನೈಟ್. ಈ ಸಾಹೇಬ್ರನ್ ಸರಿ ಮಾಡೋಕೆ ನನ್ನಿಂದಾಗಲ್ಲ. ಮದ್ವೆಗೆ 3 ದಿನ ಮುಂಚೆ ಬರ್ತೀವಿ. ಮದ್ವೆ ಎಲ್ಲ ಸಂಪ್ರದಾಯ ಪ್ರಕಾರನೇ ಮನೆ ಪ್ರತಿಷ್ಠೆ ಗೌರವಕ್ಕೆ ಧಕ್ಕೆ ಬರ್ದೇ ಇರೋ ಹಾಗೆ ನಡಿಬೇಕು. ಮದ್ವೆ ತಯಾರಿಲಿ ಯಾವುದೇ ಲೋಪ ಇರಬಾರ್ದು. ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ನಾನ್ ಮತ್ತೆ ಕಾಲ್ ಮಾಡ್ತೀನಿ. ಅಮ್ಮ, ವೆಡ್ಡಿಂಗ್ ಕಾರ್ಡ್ ತಗೊಂಡ್ ಬಂದಿದ್ದೀನಿ, ಎಲ್ಲಿಡ್ಲಿ? ಅಲ್ಲಿಟ್ಬಿಡಿ. ಏನಪ್ಪ ಕೈಲಾಶ್? ಅಮ್ಮ, ಇಲ್ಬಾ. ವೆಡ್ಡಿಂಗ್ ಕಾರ್ಡ್ಸ್ ಬಂದಿದೆ ಕೈಲಾಶ್, ಇಲ್ಲಿ ನೋಡು. ವೆಡ್ಡಿಂಗ್ ಕಾರ್ಡ್ ತುಂಬಾ ಚೆನ್ನಾಗಿದೆ ಅಲ್ವಪ್ಪ? ಹೌದಮ್ಮ. ನಾನು ಹೋಗಿ ರಾಧಿಕಾ ಅವ್ರ ಮನೆಗೂ ಈ ಕಾರ್ಡ್ಸ್ ಕೊಟ್ಟು ಬರಲ್ಲ? ಹಾಗೆ ಕೊಡ್ಬಾರ್ದು ಕೈಲಾಶ್. ಸಂಪ್ರದಾಯದ ಪ್ರಕಾರ ನಿಮ್ಮಿಬ್ಬರ ಕೈಯಾರೆ ಅಮ್ಮನವ್ರ ಮುಂದೆ ಲಗ್ನ ಪತ್ರಿಕೆ ಇಡ್ಬೇಕು. ಅಲ್ಲಿ ಪತ್ರಿಕೆಗೆ ಪೂಜೆ ಮಾಡಿಸಿ ಆಮೇಲೆ ಅವ್ರಿಗೆ ಕೊಡ್ಬೇಕು. ನಾನು ಈಗಲೇ ಅಣ್ಣವ್ರಿಗೆ ಫೋನ್ ಮಾಡಿ ಎಲ್ರಿಗೂ ದೇವಸ್ಥಾನಕ್ಕೆ ಬರಕ್ ಹೇಳ್ತೀನಿ. ಹಾಗೆ ಆಗ್ಲಮ್ಮ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ಲಗ್ನ ಪತ್ರಿಕೆ ಬಂದಿದೆ. ತುಂಬಾ ಸಂತೋಷಮ್ಮ. ನೀವೆಲ್ರೂ ಅಮ್ಮೋರ್ ಗುಡಿಗೆ ಬಂದ್ಬಿಡಿ. ಅಲ್ಲಿ ಪೂಜೆ ಮಾಡಿಸಿ ಆಮೇಲೆ ಎಲ್ರಿಗೂ ಕಾರ್ಡ್ಸ್ ಕೊಡ್ಬೋದು. ಹಾಗೆ ಆಗ್ಲಮ್ಮ, ಖಂಡಿತವಾಗ್ಲೂ ಬರ್ತೀವಿ. ಇಡ್ತೀನಿ. ಸುಜಾತ. ವೆಂಕಟೇಶ. ಅಮ್ಮವ್ರೆ, ಇದನ್ ತಗೊಂಡ್ ಹೋಗಿ ಕಾರಲ್ಲಿಡು. ಹಾ ಸರಿ ಅಮ್ಮ. ಹಾಗೆ ಗುಮಾಸ್ತಾಗೂ ಹೊರಡಕ್ ಹೇಳು. ಸರಿ ಅಮ್ಮ. ಕೈಲಾಶ್, ನಾವು ಹೊರಡೋಣವಾ? ಸರಿ ಅಮ್ಮ. ಬಾ. ಅವ್ರು ಬಂದ್ರು. ನಡಿ. ಬನ್ನಿ ಅಮ್ಮ. ನಮಸ್ಕಾರ. ತಡ ಆಯ್ತು ನಮಸ್ಕಾರ. ಅನ್ಸುತ್ತೆ ಅಣ್ಣ. ಪರವಾಗಿಲ್ಲ, ಬನ್ನಿ ಒಳಗಡೆ ಸರಿ. ಹೋಗೋಣ.
ಸ್ವಾಮಿ, ನನ್ನ ಕೋರಿಕೆನ ಮನ್ನಿಸಿ ದೊಡ್ಡ ಮಗಳ ಮದುವೆ ನಿಶ್ಚಯ ಮಾಡಿಸಿದೀಯಾ. ಮಗಳ ಕುತ್ತಿಗೆಗೆ ತಾಳಿ ಬೀಳೋಕ್ ಮುಂಚೆ ನನ್ನ ಕುತ್ತಿಗೆಗೆ ಯಮಪಾಶ ಬೀಳ್ದಿರೋ ಹಾಗೆ ಅನುಗ್ರಹಿಸು ಸ್ವಾಮಿ. ನನಗ್ ಮದ್ವೆ ಪುರೋಹಿತ್ರೆ, ಅಮ್ಮ, ಈ ಲಗ್ನ ಪತ್ರಿಕೆನ ದೇವ್ರ ಪಾದದ ಹತ್ರ ಇಟ್ಟು ಮದ್ವೆ ಆಗ್ತಾ ಇರೋ ಹೊಸ ವಧುವರ ರಾಧಿಕಾ ಕೈಲಾಶ್ ವರ್ಮಾ ಹೆಸರಲ್ಲಿ ಪೂಜೆ ಮಾಡ್ಕೊಡಿ. ಹಾಗೆ ಆಗಲಿ ಅಮ್ಮ. ಕೈಲಾಶ್ ನಾಮಧೇಯಸ್ಯ ರಾಧಿಕಾ ನಾಮಧೇಯಸ್ಯ ಓಂ ಶ್ರೀಮನ್ ಗಣಾಧಿಪತಿಯೇ ನಮಃ. ಓಂ ಸರ್ವದೇವತಾಭ್ಯೋ ನಮಃ. ಓಂ ಗೌರಿ ದೇವತಾಭ್ಯೋ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಅಚ್ಯುತಾಯ ನಮಃ. ಮದುವೆ ಆಗ್ತಾ ಇರೋ ವಧುವರರಿಗೆ ಆಶೀರ್ವಾದ ಮಾಡಿ ನಿರ್ವಿಘ್ನವಾಗಿ ಈ ಮದುವೆ ನಡೆಯೋ ಹಾಗೆ 100 ಕಾಲ ಇವರು ಸುಖ ಸಂತೋಷದಿಂದ ಬಾಳೋ ಭಾಗ್ಯನ ಕೊಡು. ರಾಧಿಕಾ, ರಾಧಿಕಾ! ಅಮರ್, ಏನಾಯ್ತು? ಅಮರ್, ಏನಾಯ್ತು? ರಾಧಿಕಾ ಎಲ್ಲೋ? ನಾನು ಅರ್ಜೆಂಟಾಗಿ ರಾಧಿಕಾ ನೋಡ್ಬೇಕು. ನಾನು ಅವಳನ್ನ ನೋಡ್ಬೇಕು, ಅವಳ ಹತ್ರ ಮಾತಾಡ್ಬೇಕು. ನೀನ್ ಟೆನ್ಷನ್ ಮಾಡ್ಕೋಬಿಡ ಅಮರ್. ಈ ಕಂಡೀಷನ್ ಅಲ್ಲಿ ನೀನು ಪ್ರೆಷರ್ ತಗೊಳ್ಳೋದು ಒಳ್ಳೇದಲ್ಲ. ರಾಧಿಕಾ, ಅಷ್ಟಕ್ಕೂ ನಂಗೆ ಏನಾಯ್ತು? ನಾನು ಯಾಕೆ ಹಾಸ್ಪಿಟಲಲ್ಲಿದ್ದೀನಿ? ಆಕ್ಸಿಡೆಂಟ್ ಆಯ್ತು. 3 ದಿವಸದಿಂದ ನೀನು ಅನ್ಕಾನ್ಶಿಯಸ್ ಎಲ್ಲ ಇದೆಯಾ ಕಣೋ? ಆಕ್ಸಿಡೆಂಟಾ? ನಾನು ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ನಮ್ಮ ಪ್ರೀತಿಗೆ ಅಡ್ಡಿ ಮಾಡಬೇಡಿ ಅಂತ ಈಗಲೇ ಹೇಳ್ತೀನಿ. ಓಕೆ ಕಣೋ, ನೋಡ್ಕೊಳ್ಳಿ. ನಾನು ಈಗಲೇ ಹೋಗಿ ಬರ್ತೀನಿ. ಹೌದು, ನನಗೆ ಆಕ್ಸಿಡೆಂಟ್ ಆಯಿತು. ನಾನು ರಾಧಿಕಾ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂತ ಹೋದಾಗ ಆಕ್ಸಿಡೆಂಟ್ ಆಯಿತು. ನನಗೀಗ ನೆನಪಾಯಿತು. ರಾಧಿಕಾನ ಅವಳು ಮದುವೆ ಆಗ್ತಿರೋನು ಬಂದು ಕಾಲೇಜಲ್ಲಿ ಮೀಟ್ ಆಗಿದೆ ಅಂತ ಹೇಳಿದ್ರಲ್ಲ, ಅದು ನಿಜಾನಾ?
ನೀವ್ ಯಾರಾದ್ರೂ ರಾಧಿಕಾ ಹತ್ರ ಮಾತಾಡಿ ತಿಳ್ಕೊಂಡ್ರಾ? ಹೇಳ್ರೋ ರಾಧಿಕಂಗ್ ಸಿಕ್ಕಿ ಯಾರಾದ್ರೂ ಮಾತಾಡಿದ್ರಾ? ಗೊತ್ತಾಯ್ತಾ? ಏನೋ ಒಂದ್ ಹೇಳ್ರೋ. ಇನ್ನು ಎಷ್ಟ್ ದಿನ ನಾನು ಹಾಸ್ಪಿಟಲ್ ಅಲ್ಲಿ ಇರ್ಬೇಕು? ಹೇಳ್ರೋ. ಮಿಸ್ಟರ್ ಅಮರ್, ನಿಮಗೀಗಷ್ಟೇ ಕಾನ್ಶಿಯಸ್ ಬಂದಿದೆ. ಈಗಲೇ ಇಷ್ಟೊಂದು ಎಕ್ಸೈಟ್ ಆದ್ರೆ 4-5 ಡೇಸ್ ಅಲ್ಲಿ ರಿಕವರ್ ಆಗ್ಬೇಕಾಗಿರೋ ನೀವು ಸರಿ ಹೋಗೋಕೆ ತಿಂಗಳೇ ಹಿಡಿಬಹುದು. ಇನ್ನೂ ಜಾಸ್ತಿ ಪ್ರೆಷರ್ ತಗೊಂಡ್ರೆ ಕೋಮಾಗೂ ಹೋಗ್ಬೋದು. ಸೊ ಪ್ಲೀಸ್ ಬಿ ರಿಲ್ಯಾಕ್ಸ್ಡ್. ಥ್ಯಾಂಕ್ ಯು ಡಾಕ್ಟರ್. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಸರಿ, ಈಗ್ಲಾದ್ರೂ ಹೇಳ್ರೋ. ನಂಗೆ ಇಂಥ ಆಪತ್ ಬಂದು ಹಾಸ್ಪಿಟಲ್ ಇದ್ರೆ ರಾಧಿಕಾ ನನ್ನ ಪಕ್ಕದಲ್ಲಿ ಯಾಕೋ ಇಲ್ಲ? ಆ ದಿನ ಹೇಳ್ದ ಹಾಗೆ ರಾಧಿಕಾಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಯ್ತಾ? ಅದೇ ನಿಜ ಆಗಿದ್ರೆ ಈಗ ರಾಧಿಕಾ ಎಲ್ಲಿದ್ದಾಳೋ? ನಿಮ್ಮನ್ನೇ ಕೇಳ್ತಾ ಇರೋದು. ಇವನೀಗ್ಲೇ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದಾನೆ. ಇನ್ನು ರಾಧಿಕಾ ಮದುವೆ ಅಂತ ಗೊತ್ತಾದ್ರೆ ಏನ್ ಮಾಡ್ಕೋತಾನೋ ಏನೋ. ನಿಮ್ಮನ್ನೇ ಕೇಳ್ತಿರೋದು, ಹೇಳ್ರೋ. ಏಮರ್, ನೀನು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ? ಕೂಲ್ ಆಗಿರು. ರಾಧಿಕಾ ಬಗ್ಗೆ ತಿಳ್ಕೊಳ್ಳೋವರೆಗೂ ನನಗ್ ಮನಶಾಂತಿ ಇರಲ್ವೋ? ನಾನು ಅವಳಗ್ ಸಿಕ್ಕಿ ಅವಳ ಜೊತೆ ಮಾತಾಡೋವರೆಗೂ ನಾನ್ ನೆಮ್ಮದಿಯಾಗಿರೋಕ್ಕಾಗಲ್ಲ. ರಾಧಿಕಾ ನಿಂಗೋಸ್ಕರ ಬಂದಿದ್ಲ ಮಾರ್. ನಿನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು, ಜೋರಾಗಿ ಅಳ್ತಿದ್ಲು. ನೀನ್ ಬೇಗ ಹುಷಾರಾಗ್ಬೇಕು ಅಂತ ದಿನ ದೇವ್ರ ಹತ್ರ ಬೇಡ್ಕೋತಿದ್ಲು ಕಣೋ. ನನ್ ರಾಧಿಕಾ ನನ್ ಸಲುವಾಗಿ ಬಂದಿದ್ಲ. ನನ್ ಗೊತ್ತು, ನಾನಿಲ್ದೆ ನನ್ ರಾಧಿಕಾ ಇರಲ್ಲ ಅಂತ. ನನ್ ದೂರ ಆದ್ರೆ ಅವಳು ಬದುಕಲ್ವೋ? ಆ ದಿನ ಕಾಲೇಜಿಗೆ ಬಂದಿದ್ದು, ವುಡ್ ಬಿ ಅಂದಿದ್ದು ಸುಳ್ಳೇ ಆಗಿರುತ್ತೆ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೀನು, ನಿನ್ ರಾಧಿಕಂಗ್ ಒಂದ್ಸಲ ಫೋನ್ ಮಾಡು, ನಾನು ಅವಳ ಹತ್ರ ಮಾತಾಡ್ಬೇಕು. ರಾಧಿಕಂಗ್ ಫೋನ್ ಮಾಡ್ರೋ, ಫೋನ್ ಮಾಡಿ. ನಿಂಗೆ ಹೇಳ್ತಿರೋದು, ಫೋನ್ ಮಾಡು. ಸರಿ ಕಣ. ನೀನ್ ಸುಮ್ಮನೆ ಇರೋ. ನಿನ್ಗೆ ಇವಾಗ ಯಾಕೋ? ನೀನ್ ಮೊದಲು ಹುಷಾರಾಗು, ಅದಾದ್ಮೇಲೆ ರಾಧಿಕಾಗೆ ಸಿಕ್ ಮಾತಾಡ್ಬೋದಲ್ವಾ? ಏನೋ ಮಾತಾಡ್ತಿದ್ಯಾ? ನಂಗ್ ಪ್ರಜ್ಞೆ ಬಂದಿದೆ ಅಂತ ನನ್ ರಾಧಿಕಂಗ್ ಗೊತ್ತಾಗ್ಬಾರ್ದಾ? ಈ ವಿಷಯ ಗೊತ್ತಾದ್ರೆ ನನ್ ನೋಡಕ್ಕೆ ಓಡೋಡ್ ಬರ್ತಾಳೆ. ಅದು ಅಲ್ಲದೆ 3 ದಿನದಿಂದ ನಾನು ನನ್ನ ರಾಧಿಕಾ ನೋಡಿಲ್ಲ ಅನ್ನೋ ಯೋಚನೆ ಬಂದ್ರೇನೆ ನಂಗೆ ಪ್ರಾಣ ಹೋದಂಗೇನೆ ಆಗ್ತಿದೆ. ಪೂಜೆ ಆದ್ಮೇಲೆ ಮೊದಲನೇ ಲಗ್ನ ಪತ್ರಿಕೆನ ನಿಮ್ಗೆ ಕೊಡ್ತಿದ್ದೀನಿ. ಈಗ ನೀವು ಕೂಡ ಪತ್ರಿಕೆ ಹಂಚ್ಬೋದು. ಹತ್ತಿರದಲ್ಲಿರೋರ್ಗೆ ನಾನೇ ಹೋಗಿ ಕಾರ್ಡ್ಸ್ ಕೊಟ್ಟು ಬರ್ತೀನಿ. ದೂರದಲ್ಲಿರೋರ್ಗೆಲ್ಲ ನಾನೇ ಫೋನ್ ಮಾಡಿ ಕರಿತೀನಿ. ಮದ್ವೆಗೆ ಸಮಯ ಕಡಿಮೆ ಇರೋದ್ರಿಂದ ಅದು ಒಳ್ಳೆ ಕೆಲ್ಸ ಅಣ್ಣ. ಅಮ್ಮ, ವಧುವರರಿಬ್ರು ಗುಡಿ ಸುತ್ತ 3 ಪ್ರದಕ್ಷಿಣೆ ಹಾಕೊಂಬರ್ಲಿ. ಇಬ್ರು ಹೋಗ್ಬನ್ನಿ.
ಹೋಗ್ಬನ್ನಿ. ಹೇ, ನೀನೇನೋ ಹಾಗೆ ನೋಡ್ತಿದ್ಯಾ? ಕಾಲ್ ಮಾಡು, ಫೋನ್ ಮಾಡು. ನನ್ ರಾಧಿಕಾ. ಲೋ ಅಮರ್, ನಾನು ಹೇಳೋದ್ ಸ್ವಲ್ಪ ಕೇಳೋ. ಏ ಇರೋ, ನನ್ ರಾಧಿಕನ್ ಜೊತೆ ಮಾತಾಡಕ್ ಬಿಡು. ಹಾ ರಿಂಗ್ ಆಗ್ತಿದೆ. ಏ ಸ್ಪೀಕರ್ ಆನ್ ಮಾಡು, ಆನ್ ಮಾಡು. ಅಕ್ಕನ್ಗೆ ಯಾವುದೋ ಕಾಲ್ ಬರ್ತಿದೆ ನೋಡು. ಹಲೋ, ಮಾತಾಡು. ನಾನು ರಾಧಿಕಾ ಫ್ರೆಂಡ್ ಮಾತಾಡ್ತಿರೋದು. ಅವಳಿದ್ದಾಳ? ಅಕ್ಕ ದೇವಸ್ಥಾನದಲ್ಲಿ ತುಂಬಾ ಮುಖ್ಯವಾದ ಪೂಜೆಲಿದ್ದಾಳೆ. ರಾಧಿಕಾ ನನ್ ಸಲುವಾಗಿ ಗುಡಿಗೆ ಹೋಗಿರ್ತಾಳೆ. ದೇವಸ್ಥಾನದಲ್ಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಇವನು ಹೋಗ್ತಾನೋ ಏನೋ. ಏ ಯಾವ ದೇವಸ್ಥಾನ ಅಂತ ತಿಳ್ಕೊಳ್ಳೋ. ಅದು ಅರ್ಜೆಂಟಾಗಿ ಒಂದ್ಸಲ ಮಾತಾಡ್ಬೇಕಿತ್ತು. ಈಗ ಡಿಸ್ಟರ್ಬ್ ಮಾಡಿದ್ರೆ ಅಕ್ಕ ಮಾಡ್ತಿರೋ ಪೂಜೆಗೆ ಫಲ ಸಿಗಲ್ವೇನೋ. ಏ ಯಾವ ದೇವಸ್ಥಾನ ಅಂತ ಕೇಳೋ. ಯಾವ ದೇವಸ್ಥಾನ ಅದು? ಹಾ, ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಫೋನ್ ಇಡು. ಯಾರಮ್ಮ? ಅಕ್ಕನ್ ಫ್ರೆಂಡ್ ಅಂತೆ ಅಪ್ಪ. ಪ್ರಸಾದ ತಗೋ, ಕಣ್ಗೊತ್ಕೊಂಡು ತಿನ್ನು. ಕೇಳಿಸ್ಕೊಂಡ್ಯಾ ಸಾಯಿ? ನಾನ್ ರಾಧಿಕಾ ಗುಡಿಲ್ ಪೂಜೆ ಮಾಡ್ತಿದ್ದಾಳಂತೆ. ಖಂಡಿತವಾಗ್ಲೂ ನಾನು ಹುಷಾರಾಗ್ಬೇಕು ಅಂತಲೇ ಆಗಿರುತ್ತೆ. ಹಾ ಸಿರು ಬಾ, ದೇವಸ್ಥಾನಕ್ಕೆ ಹೋಗೋಣ. ರಾಧಿಕಾ ನಾನು ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ. ನಾನು ಹುಷಾರಾಗಿದ್ದೀನಿ ಅಂದ್ರೆ ಕುಣ್ದಾಡ್ಬಿಡ್ತಾಳೆ. ಹಲೋ ಇರೋ, ಇರು. ಹಲೋ ಅಮರ್, ಈ ಕಂಡೀಷನ್ ನಿನ್ ಬೆಡ್ಡಿಂದ ಇಳಿಯೋದು ಒಳ್ಳೇದಲ್ವೋ? ಇನ್ನು 2-3 ದಿನ ಓಡಾಡಬಾರ್ದು. ನಿನ್ಗಾಗಿರೋದು ಹೆಡ್ ಇಂಜುರಿ, ಪ್ರಾಬ್ಲಮ್ ಆಗುತ್ತೋ. ಇದ್ಯಾವ್ದು ನಂಗೆ ಅಡ್ಡ ಬರಲ್ವೋ? ನನ್ ರಾಧಿಕಾ ನೋಡಿದ್ರೆ ನಾನ್ ಬೇಗ ಹುಷಾರಾಗ್ತೀನಿ. ಅದ್ ಹಾಗಲ್ವೋ? ರಾಧಿಕಾ ದೇವಸ್ಥಾನದಲ್ಲಿ ಇದ್ದಾಳೆ ಅಂದ್ರೆ ಅವಳ ಫ್ಯಾಮಿಲಿ ಕೂಡ ಅಲ್ಲೇ ಇರ್ತಾರಲ್ವಾ? ನಿನಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೋ? ಬೇಕಾದ್ರೆ ಸಾಯಂಕಾಲ ನಾನೇ ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ತೀನಿ. ರಾಧಿಕಾ ಪೇರೆಂಟ್ಸ್ ಕೂಡ ದೇವಸ್ಥಾನದಲ್ಲಿ ಇದಾರಂದ್ರೆ ಇನ್ನೂ ಒಳ್ಳೇದೇ ಕಣೋ. ನಾನ್ ದೇವಸ್ಥಾನದಲ್ಲಿ ರಾಧಿಕಾ ಜೊತೆ ಮಾತಾಡಿ ಪವಿತ್ರವಾದ ದೈವ ಸನ್ನಿಧಿಯಲ್ಲಿ ಇರೋ ಡಿಸ್ಟರ್ಬೆನ್ಸ್ ಎಲ್ಲ ಹೋಗ್ಲಾಡ್ಸಿ ಈಗಿಂದೀಗ್ಲೇ ರಾಧಿಕಾ ಹತ್ರ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡೋಣ ಅನ್ಕೊಂಡಿದ್ದೀನಿ. ಪವಿತ್ರವಾದ ನಮ್ ಪ್ರೀತಿ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡಿ ಮದ್ವೆಗೆ ಒಪ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅದ್ ಹೇಗೋ ದೇವ್ರ ಸನ್ನಿಧಿಲೆ ನನ್ ಪ್ರೀತಿ ಗೆಲ್ತಿದೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕೋ? ಲೋ ಅದ್ ಹಾಗಲ್ವೋ? ನಾನು ಹೇಳೋದ್ ಸ್ವಲ್ಪ ಕೇಳೋ. ನೀನ್ ಇನ್ನೇನು ಮಾತಾಡ್ಬೇಡ, ಏನು ಮಾತಾಡ್ಬೇಡ. ನನ್ ರಾಧಿಕಾ ನೋಡಿ 3 ದಿನ ಆಯ್ತು ಅಂತ ನೆನೆಸ್ಕೊಂಡ್ರೇನೆ ನನ್ ಪ್ರಾಣ ಹೋದಂಗಾಗ್ತಿದೆ. ಈಗ್ಲೇ ಹೋಗಿ ರಾಧಿಕಾನ್ ಮೀಟ್ ಮಾಡ್ಲೇಬೇಕು, ಸಿಗ್ಲೇಬೇಕು. ಏ ಬನ್ರೋ ಬನ್ರೋ. ಏ ಅಮರ್, ಅಮರ್ ಪ್ಲೀಸ್ ಕಣೋ, ನನ್ ಮಾತ್ ಕೇಳು ಅಮರ್. ಏ ನನ್ ತಡಿಬೇಡಿ ಅಂತ ಹೇಳಿಲ್ವಾ? ಹಾ ತಡಿಬೇಡಿ. ಏ ಸಿನು, ನೀನ್ ಬರ್ತಿದ್ಯಾ ಇಲ್ವಾ? ಬಾ. ಲೋ ಇದೇನೋ ಇದು? ಈಗ ಅವನಲ್ಲಿಗೆ ಹೋದ್ರೆ ಅದೇನಾಗುತ್ತೋ ಏನೋ. ಬಾ.